ವೀಕ್ಷಕರಿಗೆ ನಮಸ್ಕಾರ. ವಿಷ್ಣು ಸಹಸ್ರನಾಮದ 43ನೇ ಶ್ಲೋಕ. ರಾಮೋ ವಿರಾಮೋ ವಿರತೋ ಮಾರ್ಗೋ ನೇಯೋ ನಯೋ ನಯಃ ವೀರಶಕ್ತಿಮತಾ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ. ರಮಣೀಯವಾದ ದೇಹ ಧರಿಸಿದವನು ದಶರಥನ ಮಗ ರಾಮ. ಭಕ್ತರು ಯಾರಲ್ಲಿ ರಮಿಸಿರುವರೋ ಆತನು, ಯಾರಲ್ಲಿ ಜಗತ್ತು ಶಾಶ್ವತವಾಗಿ ವಿರಾಮ ಹೊಂದುವುದು ಆತನು ವಿರಾಮವೆನಿಸಿಕೊಂಡಿರುವವನು. ರಜೋಗುಣರಹಿತನು, ಮೋಕ್ಷಕ್ಕೆ ಮಾರ್ಗವಾಗಿರುವವನು, ಅಮರತ್ವ ಹೊಂದಲು ಯೋಗಿಗಳಿಗೆ ಮಾರ್ಗನಾಗಿರುವವನು ಪರಮಾತ್ಮನು. ಶ್ರೇಷ್ಠ ಜ್ಞಾನದಿಂದ ಭಕ್ತರು ಪರಮಾತ್ಮನನ್ನು ಹೊಂದುವರು. ಆದುದರಿಂದಲೇ ಭಗವಂತನಿಗೆ ನೇಯಃ ಎಂಬ ಹೆಸರಿದೆ. ನಾಯಕ, ಜೀವಿಗಳನ್ನು ಮುಂದಕ್ಕೆ ಒಯ್ಯುವವನು, ನೇತಾರರಿಲ್ಲದವನು, ವಿಶ್ವಕ್ಕೇ ನಾಯಕನು. ಭಗವಂತನಿಗೆ ಯಾರೂ ನೇತಾರರಿಲ್ಲ. ಪ್ರತಾಪಶಾಲಿಯು, ಅತ್ಯುತ್ತಮ ಜನಪಾಲಕ, ಸರ್ವಶಕ್ತಿವಂತರಿಗಿಂತ ಅಧಿಕ ಶಕ್ತಿಶಾಲಿಯಾದವನು. ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೊದಲನೆಯದು ಧರ್ಮ, ಕೊನೆಯದು ಮೋಕ್ಷ. ಎರಡಕ್ಕೆ ಬ್ರಹ್ಮನೇ ಆಧಾರ. ಈ ಎರಡರ ಸಂಬಂಧವು ಚೆನ್ನಾಗಿದ್ದರೆ ಅದು ಧರ್ಮವಾಗುವುದು. ಆ ಧರ್ಮವೇ ಪರಮಾತ್ಮನು. ಧರ್ಮವನ್ನು ತಿಳಿದವರಲ್ಲಿ ಉತ್ತಮನು ಪರಮಾತ್ಮನೇ. ಧರ್ಮವನ್ನು ತಿಳಿದವರಲ್ಲಿ ಅಧಿಕ ಶ್ರೇಷ್ಠನಾಗಿರುವವನು. ಇದಿಷ್ಟು 43ನೆಯ ಶ್ಲೋಕ ಮತ್ತು ವಿವರಣೆ. ವೀಕ್ಷಕರೇ, ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗೋಣ.